ಕಳೆದ 5 ವರ್ಷಗಳಿಂದ ಮುಂದೂಡಿಕೆಯಾಗುತ್ತಲೇ ಬಂದಿರೋ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಬಿಬಿಎಂಪಿ ತೆಗೆದುಹಾಕಿ ರಾಜ್ಯ ಸರ್ಕಾರ ಜಿಬಿಎ ರಚನೆ ಮಾಡಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಬಿಬಿಎಂಪಿ ಚುನಾವಣೆಯ ತಯಾರಿ ನಡೆಸಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆಯ ಕನಸು ಸಾಕಾರಗೊಳ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ಕಾತುರದಿಂದ ಕಾಯ್ತಿದ್ದ ಸ್ಥಳೀಯ ರಾಜಕಾರಣಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡೋಣ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಎಲೆಕ್ಷನ್ ಬಗ್ಗೆ ಡಿಸಿಎಂ ಡಿಕೆ ಬಿಗ್ ಅಪ್ಡೇಟ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ತೆಗೆದುಹಾಕಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿರೋ ರಾಜ್ಯ ಸರ್ಕಾರ ಇದೀಗ ಹಳೆಯ ಬಿಬಿಎಂಪಿಗೆ ಚುನಾವಣೆ ನಡೆಸಲು ಸದ್ದಿಲ್ಲದೆ ತಯಾರಿ ನಡೆಸುತ್ತಿದೆ. ಕಳೆದ 5 ವರ್ಷದಿಂದ ಬಿಬಿಎಂಪಿಗೆ ಚುನಾವಣೆ ನಡೆಯದೇ ಇರೋದ್ರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಅಸಮಾಧಾನಗೊಂಡಿದ್ರು. ಇತ್ತ ಚುನಾವಣೆ ವಿಚಾರವಾಗಿ ಕೋರ್ಟ್ನಲ್ಲಿರೋದ್ರಿಂದ ಬಿಬಿಎಂಪಿ ಚುನಾವಣೆ ನಡೆಯೋದೇ ಡೌಟ್ ಎನ್ನಲಾಗ್ತಿತ್ತು. ಬಿಬಿಎಂಪಿ ಚುನಾವಣೆ ಬಗ್ಗೆ ಅಸಮಾಧಾನಿತ ಶಾಸಕರ ಜೊತೆಗೆ ಸಭೆ ನಡೆಸಿದ್ದೇನೆ. 2-3 ದಿನಗಳಲ್ಲಿ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತೇವೆ. ಶೀಘ್ರದಲ್ಲಿಯೇ ಚುನಾವಣೆ ನಡೆಸ್ತೇವೆ ಎಂದರು. ಆಲೇ ಸೆಟ್ ಆಗಿದೆ. ಈಗ ಏನಿದೆ ಅದನ್ನ ನೋಟಿಫೈ ಮಾಡಿದ್ದೀವಿ. ಈಗ ಅದರಲ್ಲಿ ಈಗಾಗಲೇ ನಮ್ಮ ಮಿನಿಸ್ಟರ್ಸ್ ಎಲ್ಲ ನನಗೆ ಮಿನಿಸ್ಟರ್ಸು MLAಗಳು ಆಲ್ ಪಾರ್ಟಿ MLAಸು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು 3-4 ದಿನದಲ್ಲಿ ಇನ್ನೊಂದು 2-3 ಜನ ಮಾತಾಡೋದಿದೆ. ಅವ್ರ ಜೊತೆ ಮಾತಾಡ್ಬಿಟ್ಟು ಎಷ್ಟು ಆಗಬೇಕು ಅಂತ ಮಾತಾಡಿ ಈಗ ಫಸ್ಟು ಅದಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ ನೋಟಿಫೈ ಮಾಡಿ. ಇನ್ನು ಬಿಬಿಎಂಪಿ ಚುನಾವಣೆ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರಿನ ಬಾರ್ಡರ್ಗಳನ್ನ ಗುರುತಿಸುವ ಕೆಲಸ ಆಗ್ತಿದೆ. ಇದರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದೇನೆ. ಈಗಾಗಲೇ ನೋಟಿಫಿಕೇಶನ್ ಅನ್ನ ಕೂಡ ಹೊರಡಿಸಿದ್ದೇನೆ. ಹಳೆಯ ಬಿಬಿಎಂಪಿಗೆ ಚುನಾವಣೆಯನ್ನ 3-4 ತಿಂಗಳಲ್ಲಿ ನಡೆಸುತ್ತೇವೆ. ಹಿಂದೆ ಬಿಜೆಪಿಯವರು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಎನ್ನುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಬಿಗ್ ಅಪ್ಡೇಟ್ ನೀಡಿದ್ದಾರೆ. ಹೀಗಾಗಿ 5 ವರ್ಷಗಳಿಂದ ನಡೆಯದೆ ಬೇಸರಗೊಂಡಿದ್ದ ಜನಪ್ರತಿನಿಧಿಗಳಿಗೆ ಡಿಕೆ ಶಿವಕುಮಾರ್ ಬಿಬಿಎಂಪಿ ಚುನಾವಣೆಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 4 ತಿಂಗಳೊಳಗೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು. ಅಲ್ಲಿ 15-20 ದಿನ ಆಗಿದೆ. ಅದನ್ನು ನಾವು ಮಾಡ್ತೇವೆ. ಅದಾದ ಮೇಲೆ ಎಲ್ಲೆಲ್ಲಿ ಆ್ಯಡ್ ಮಾಡ್ಕೋಬೇಕು ಏರಿಯಾನ ನೆಕ್ಸ್ಟ್ ಅದನ್ನು ಶುರು ಮಾಡ್ತೀವಿ. ಈಗಿಲ್ಲ, ಅದನ್ನು ನಾನು ತಿಳಿಸ್ತೀನಿ. ಈಗ ಅರ್ಜೆಂಟಾಗಿ ನನಗೆಲ್ಲ ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಬಿಬಿಎಂಪಿ ಬೌಂಡ್ರಿಗೆ ಆಗ್ತದೆ. ಅವ್ರೇನು ಮಾಡಿದ್ರು ನಂಗೆ ಗೊತ್ತಿಲ್ಲ. 2011ರ ಜನಗಣತಿಯಂತೆ 30,000 ಜನಸಂಖ್ಯೆಗೆ ಒಂದು ವಾರ್ಡ್ ರಚನೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂದಿತ್ತು. ಈಗ ಗ್ರೇಟರ್ ಬೆಂಗಳೂರು ಜಾರಿಯಾಗಿರೋದ್ರಿಂದ ಗಡಿಗಳ ಗುರುತು ಕಾರ್ಯ ಮತ್ತು ವಾರ್ಡ್ಗಳ ರಚನೆಯು ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದಿದೆ. ಸದ್ಯಕ್ಕೆ ಹಳೆಯ ಬಿಬಿಎಂಪಿಗೆ ಚುನಾವಣೆ ಸರ್ಕಾರ ಮುಂದಾಗಿರೋ ಸುದ್ದಿ ಕಾರ್ಪೊರೇಟರ್ಗಳಿಗೆ ಸಂತಸ ತಂದಿರುವುದಂತೂ ಸತ್ಯ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ 1 ಲಕ್ಷ ಕೋಟಿ ಅನುದಾನ ನೀಡ್ತೀವಿ ಅಂತ ಡಿಸಿಎಂ ಡಿಕೆಶಿ ಕೊಟ್ಟಿರೋ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. 1 ಲಕ್ಷ ಕೋಟಿ ಅಂತ ಹೇಳ್ತಾರೆ, ಎಲ್ಲಿಂದ ಹಣ ತರ್ತಾರೆ? ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ಏನಾದರೂ ಅಭಿವೃದ್ಧಿ ಮಾಡಿದರೆ ಅಲ್ವಾ ಚುನಾವಣೆಗೆ ಹೋಗೋದು? ಸಿದ್ದರಾಮಯ್ಯ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ 65-70 ಸಾವಿರ ಕೋಟಿ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ 1 ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ? ಇವರಿಂದ ರಸ್ತೆ ಗುಂಡಿ ಮುಚ್ಚಲು ಆಗ್ತಿಲ್ಲ. ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ರಸ್ತೆ ರಿಪೇರಿ ಮಾಡಲಾಗದವರು ಗ್ರೇಟರ್ ಬೆಂಗಳೂರು ಮಾಡ್ತಾರಾ? ಜನವರಿಯಿಂದ ಕಸದ ಬಿಲ್ ಕೊಟ್ಟಿಲ್ಲ, ಬೆಂಗಳೂರಿನಲ್ಲಿ ಕಸ ಎತ್ತಿಲ್ಲ. ಇವರ ಸರ್ಕಾರ ಇರೋದು 2.5 ವರ್ಷ, ಟೆಂಡರ್ ಕರೀತಿರೋದು 7 ವರ್ಷಕ್ಕೆ. ಇತಿಹಾಸದಲ್ಲಿ ಎಲ್ಲಾದರೂ ನೋಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಗ್ರೇಟರ್ ಬೆಂಗಳೂರಿನ ರೂಪರೇಖೆ ಏನಾದರೂ ಜನಗಳಿಗೆ ಹೇಳ್ಬೇಕಲ್ಲ. ಗ್ರೇಟರ್ ಬೆಂಗಳೂರಿಗೆ ನಾವು ಈ ಕೆಲಸಗಳನ್ನು ಯಾವುದೋ 1 ಲಕ್ಷ ಕೋಟಿ ಅಂತ ಹೇಳಿದ್ರು. ಜನ ನಡುಗೋಬಿಟ್ಟಿರ್ತಾರೆ, ಭಯ ಬಿದ್ದುಬಿಡ್ತೀರಿ ನಾವೆಲ್ಲ. 1 ಲಕ್ಷ ಕೋಟಿ ಎಲ್ಲಿಂದ ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ನನಗೆ ಅರ್ಥ ಆಗದೆ ಇರೋದು. ನಮ್ಮ ಸಿದ್ದರಾಮಯ್ಯನವರ ಬಡ್ಜೆಟಲ್ಲಿ ಅಭಿವೃದ್ಧಿಗೆ ಇಡೀ ರಾಜ್ಯದಲ್ಲಿ ಇಟ್ಟಿರೋದು 70,000 ಕೋಟಿ, 65-70,000 ಕೋಟಿ ಇಡೀ ರಾಜ್ಯದಲ್ಲಿ. ಇಡೀ ರಾಜ್ಯಕ್ಕೆ ಇಟ್ಟಿರೋದು. ಅದು ಗ್ಯಾರಂಟಿ ಇಲ್ಲ. ಅದರಲ್ಲಿ 20-30% ಖರ್ಚು ಮಾಡೋಕ್ಕಾಗಲ್ಲ, ಯಾಕಂದರೆ ದುಡ್ಡಿಲ್ಲ ಅವ್ರ ಹತ್ರ. ಫಸ್ಟ್ ಗ್ಯಾರಂಟಿಗಳು ಕೊಟ್ಟರೆ ಹಣನೇ ಉಳಿತಾ ಇಲ್ಲ. ಇನ್ನು ಬೆಂಗಳೂರಿಗೆ 1 ಲಕ್ಷದ ಕೋಟಿ ಎಲ್ಲಿಂದ ಬರ್ತದೆ? ಅದೇ ಕಾಸು ಹೊಡೆಯೋಕ್ಕೆ ಟನಲ್ ರೋಡ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಸೇರಿಸ್ಕೊಂತಾರೆ ಅಷ್ಟೇ.
ದುಡ್ಡು ಹೊಡೆಯೋ ಟನಲ್ ರೋಡ್ನ ಸೇರಿಸ್ಕೊತಾರೆ ಇದಕ್ಕಷ್ಟೇ.